ಸೊ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಶಾಂತಕುಮಾರ. ಇವತ್ತು ಭಾಳ ಖುಷಿ ಇದೆ ನನಗೆ. ಯಾಕಂತ ಹೇಳಿದ್ರೆ ಈ ಅಡಿಕೆ ಗಿಡ ನೋಡ್ತಿದ್ರೆ ಎಲ್ಲೆಲ್ಲದು ಖುಷಿ ಆಗುತ್ತೆ. ಸೊ ಲಾಸ್ಟ್ ಕೋವಿಡ್ ಟೈಮಲ್ಲಿ ಪ್ಲಾಂಟ್ ಮಾಡಿರ್ತಕ್ಕಂಥ ಈ ಅಡಿಕೆ ಗಿಡಗಳು ಸರಿಸುಮಾರು 4 ವರ್ಷಕ್ಕೆ 4ರಿಂದ 5 ಗೊನೆಗಳು ಹೊರಟಿದ್ದಾವೆ. ಒಂದೊಂದು ಗೊನೆಯಲ್ಲಿ ಮಿನಿಮಮ್ 80ರಿಂದ 100 ಕಾಯಿಗಳಿದೆ. ಒಂದು ಕಾಯು ಕೂಡ ಅನಾರೋಗ್ಯದಿಂದ ಪೀಡಿತವಾಗಿಲ್ಲ. ಜೊತೆಗೆ ಆಲ್ಮೋಸ್ಟ್ ಯಾವ ಅಡಿಕೆ ಗಿಡ ಕೂಡ ಅನಾರೋಗ್ಯದಿಂದ ಪೀಡಿತ ಆಗಿಲ್ಲ. ಭಾಳ ಅದ್ದೂರಿಯಾಗಿ ಆರೋಗ್ಯವಾಗಿದ್ದಾವೆ. ಯಾಕೆ ಆರೋಗ್ಯವಾಗಿದ್ದಾವೆ ಅಂತ ಹೇಳಿದ್ರೆ ವರ್ಷಕ್ಕೆ 2 ಸಾರಿ, ಕಳೆದ 4 ವರ್ಷದಿಂದ ವರ್ಷಕ್ಕೆ 2 ಸಾರಿ ಮಾತ್ರ ನಾವು ಇದಕ್ಕೆ ನಾವು ಡ್ರೆಂಚ್ ಮಾಡ್ತಾ ಇದ್ದೀವಿ, ಅಂದರೆ ಸುತ್ತ ಉಯ್ತಾ ಇದ್ದೀವಿ. ಬೇರೆ ಪ್ರಾಡಕ್ಟ್ ಯಾವುದೂ ಕೂಡ ಹಾಕಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ, ಯಾವುದೇ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಯಾವುದೂ ಕೂಡ ಹಾಕಿಲ್ಲ. ಹಾಕಿರುವಂಥದ್ದು ಕೇವಲ 3 ಪ್ರಾಡಕ್ಟು: ಆಕ್ಟಿವಿಟಿ 80 ಗೋಲ್ಡ್, ಆಕ್ಟಿವಿಟಿ ಝೈಮ್ ಮತ್ತು ಆಕ್ಟಿವಿಟಿ ಮ್ಯಾಕ್ಸ್ ಅಂತೇಳಿ. ಸೊ ನಮ್ಮ ಮೋದಿಕೆನ್ ಪ್ರಾಡಕ್ಟ್, ಅದು ಬಿಟ್ಟರೆ ಬೇರೆ ಯಾವುದೂ ಕೂಡ ಹಾಕಿಲ್ಲ. ಸೊ ತುಂಬ ಖುಷಿ ಇದೆ. ಸೊ ಪ್ರತಿಯೊಬ್ಬ ಅಡಿಕೆ ಬೆಳೆಗಾರರಿಗೆ ಹೇಳೋದು ಇಷ್ಟೇ, ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಸುಮ್ಮನೆ ಏನು ಅಡಿಕೆ ಕಾಯಿ ಉದುರೋದು ಅಥವಾ ಅಡಿಕೆ ಗಿಡ ಅನಾರೋಗ್ಯದಿಂದ ಇರೋವಂಥದ್ದು ಇದಕ್ಕೆಲ್ಲ ಅವಕಾಶ ಮಾಡಿಕೊಡೋದೇ. ಸೊ ಇಂಥ ಅದ್ದೂರಿ ಪ್ರಾಡಕ್ಟನ್ನು ಭಾಳ ಕಡಿಮೆ ಖರ್ಚಲ್ಲಿ ಬಳಸ್ಕೊಂಡು ಅದ್ದೂರಿಯಾಗಿ ಬೆಳೆಯನ್ನು ತೆಗಿಲಿಕ್ಕೆ ಎಲ್ಲ ರೈತರುಗಳ ಪ್ರಯತ್ನ ಪಡಬೇಕು. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲರೂ ಕೂಡ ಖರ್ಚು ಮಾಡೋದು ಒಳ್ಳೆ ಇಳುವರಿ ಪಡ್ಕೊಳ್ಳೋಕ್ಕೋಸ್ಕರ, ಕಡಿಮೆ ಖರ್ಚಲ್ಲಿ ಒಳ್ಳೆ ಇಳುವರಿ ಪಡ್ಕೊಳ್ಳೋಕ್ಕೋಸ್ಕರ. ಕಡಿಮೆ ಖರ್ಚಲ್ಲಿ ಒಳ್ಳೆ ಇಳುವರಿ ಬೇಕಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಮೋದಿಕೇರ್ ಪ್ರಾಡಕ್ಟನ್ನು ಬಳಸ್ಕೊಳ್ಳಿ. ಇದು ಬೇರೆ ಯಾವುದು ಕೂಡ ಊರಲ್ಲ. ನಮ್ಮ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೆಬೀಡು ಹೋಬಳಿ ನಂಜಾಪುರ ಅಂತಕ್ಕಂಥ ಗ್ರಾಮ. ಇದು ತೋಟ ನಮ್ಮದೇನೆ. ಯಾರು ಬೇಕಾದ್ರೂ ಕೂಡ ಬಂದು ವಿಸಿಟ್ ಮಾಡ್ಬೋದು, ಬಂದು ನೋಡ್ಬೋದು ಗಿಡಗಳನ್ನ. ತುಂಬ ಆರೋಗ್ಯವಿದೆ. ಥ್ಯಾಂಕ್ ಯು ಸೋ ಮಚ್.